ಎಷ್ಟಾಯ್ತು ನೋಡು. ಕಮ್ಲಿ 65 ರೂಪಾಯಿ ಆಗೈತೆ. ಕಮ್ಲಿ 55 ಕೈ ಕೊಡು, 10 ರೂಪಾಯಿ ಮೀಟರ್ ಮೇಲೆ ಮಡಗು. ತಗೊಳ್ಳಿ. ಸರ್, ನಾವೇ ಕೊಡ್ತಿದ್ದು, ನೀವ್ಯಾಕೆ? ನಮ್ಮೂರ ಸವಾರಿಗೆ ನಾನು ಕೊಟ್ರೇನು, ನೀವು ಕೊಟ್ರೇನು? ಆಹಾ, ಪಂಚ್ ಲೈನ್ಗಳೇನೋ ಸಂದಾಕಿ ಐತೆ, ಆದ್ರೆ ಅಪ್ರೋಚೇ ಸರಿ ಇಲ್ಲ. ಅಯ್ಯಯ್ಯೋ, ಗುರಾಯಿಸ್ಬೇಡಿ ಮೇಸ್ಟ್ರೆ. ಏನೋ ಇವತ್ತು ರಜಾ ದಿನ, ಸಂದಾಕ್ ಮಲಿಕೊಳ್ಳಮ್ಮ ಅನ್ಕೊಂಡ್ರೆ ನಿಮ್ಮವ್ರ ಜೊತೆಗೆ ನಾನು ಬಿರ್ನೆ ಬರೋಂಗಾಯ್ತಲ್ಲ, ಅದಕ್ಕೆ ಹೇಳ್ದೆ. ಕಮಲಿ ಅವರೇ, ನೀವು ಅನ್ನಿ, ನಿಂಗಿನ ಹಿಂಗೆ ಪಾರ್ಸಲ್ ಮಾಡ್ಬೇಡ. ಮತ್ತಿನ್ನೇನು, ಕಮಲಿ ಅವರು ನಿನ್ನೆ ರಾತ್ರಿಯಿಂದ ಫುಲ್ಲು ಡಲ್ ಆಗಿದ್ದಾರೆ. ಅವ್ರನ್ನೊಂಚೂರು ಚೀರ್ ಅಪ್ ಮಾಡೋಣ ಅಂತ ನಾನಿದ್ರೆ ನೀನು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಓಹೋಹೋ, ಹಂಗೆ. ಏನು ಹಂಗೆ? ಏನು ಅರ್ಥ ಆಯ್ತು ನಿಂಗೆ? ಎಲ್ಲ ಅರ್ಥ ಆಯ್ತು ಮೇಸ್ಟ್ರೆ. ಬನ್ನಿ ಬನ್ನಿ, ಅದೇನು ಚೇರಪ್ ಮಾಡ್ತೀರೋ ನಾನು ನೋಡ್ತೀನಿ. Are you okay? ಮನೆ ಬಿಟ್ಟು ಬಂದದ್ದು ಹಂಗೆ ಐತೆ, ಯಾರಿಗೂ ಏನು ಹೇಳಲಿಲ್ಲ. ಈಗ ಕಮಲಿ ಏನನ್ನ ಸಿಕ್ಬಿಟ್ರೆ ಖಂಡಿತ ಅಪ್ಪನ ಬಗ್ಗೆ ಹೇಳು ಅಂತಾಳೆ. ನಾನು ಏನು ಅಂತ ಹೇಳಲಿ? ಮುಂದೆ ಬರೋಂಥ ಪರಿಸ್ಥಿತಿನ ನಾನು ಎದುರಿಸೋದು ಹೆಂಗೆ ದೇವ್ರೆ? ಗಂಡನ್ನ ತಲೆತ್ ನೋಡಲ್ವಾ? ರೀ, ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನೀನಿಲ್ಲಿರೋ ವಿಷಯ ಗೊತ್ತಾಗಿ ಬಂದೆ. ಹೆಂಗೆ? ಯಾರು ಹೇಳಿದ್ರು? ಯಾರೋ ಯಾಕೆ ಹೇಳಬೇಕು? ನಿನ್ನ ಮೇಲೆ ಕಾಳಜಿ ಇಲ್ವಾ? ನಿನ್ನ ಮೇಲೆ ಸಿಟ್ಟಲ್ಲಿ ದೇವಸ್ಥಾನದಿಂದ ಹೊರಟೋದೆ. ಆದರೆ ಮನ್ಸು ಕೇಳುತ್ತಾ ಹೇಳು, ಊರಿಂದ ಬಂದಿದ್ಯಾ, ಅದು ನನ್ನನ್ನು ನೋಡೋಕ್ಕೆ. ನಾನೇ ಕೋಪ ಮಾಡ್ಕೊಂಡು ಹೋದೆ. ನೀನೇನು ಮಾಡ್ತೀಯ ಅಂತ ಟೆನ್ಷನ್ ಆಗಿ ಮತ್ತಲ್ಲಿಗೆ ಬಂದೆ. ಆಗ
ತಾರಾ ಅವರು ನಿನ್ನನ್ನು ಕರ್ಕೊಂಡು ಹೋಗೋದು ನೋಡಿದೆ, ಮನಸ್ಸಿಗೆ ಸಮಾಧಾನ ಆಯಿತು. ನನಗೋಸ್ಕರ ನೀವು ತಿರ್ಗಾ ಬಂದಿದ್ರಾ? ಗೌರಿ, ನಮ್ಮ ತಂದೆ ಬಗ್ಗೆ ಏನು ಹೇಳಕ್ ಬಂದ್ಯಲ್ಲ, ಏನದು? ಅದೇನೇ ಆಗಿರಲಿ ಹೇಳು ಗೌರಿ. ಗೌರಿನಾ? Hey, is there any new arrival sections? Yes, sir. These are all new arrivals. ಕಮ್ಲಿ, ಹೊಟ್ಟೆಗೆ ತಿನ್ನೋ ಹಣ್ಣು ತರಕಾರಿ ರೋಡಲ್ಲಿ ಮಾರ್ತೈತೆ, ಆದರೆ ಕಾಲ್ಗೆ ಹಾಕೊಳ್ಳೋ ಚಪ್ಪಲಿಗೆ AC ಶೋರೂಮು. ಮನ್ಸನೇ ಬಾಳ್ಕೆ ಬರಲ್ಲ ಅಂದ್ಮ್ಯಾಕೆ ಶೂ ಮಡಿಕೊಂಡು ಏನವಿ ಮಾಡೋದು? ಸುಮ್ಕಿ ನಿಂಗೆ ಅವ್ರು ಏನೋ ಕೇಳಿಸ್ಕೊಂಡ್ರೆ ಏನಿವಾಗ ನನ್ನ ಮಾತು ಸರಿ ಅಂತಾನೆ ಹೇಳ್ತಾರೆ. ಆದರೂ ಕಮ್ಲಿ, ಈಟೊಂದು ದೊಡ್ಡ ಅಂಗಡಿಗೆ ಒಂದೇ ಒಂದು ದೃಷ್ಟಿ ಬೊಂಬೆನಾದರೂ ಬೇಡವಾ? ಸುಮ್ಕಿರು ನಿಂಗೆ. ಅಯ್ಯೋ ಕಮ್ಲಿ, ಅಲ್ಲಿ ನೋಡ್ದ ದೃಷ್ಟಿಗೊಂಬೆನೇ ಬಂತು. Hey, hi Anika. Hi Rishi. Many more happy returns of the day. Wow, thank you so much Rishi. ಜನ ಇವಳ Rishi, ಇಲ್ಲಿಗೆ ಯಾಕೆ ಬರಕ್ಕೆ ಹೇಳ್ದೆ? This is such an expensive showroom ಅಲ್ವಾ? ಎಲ್ಲಾನು ತುಂಬಾನೇ ಕಾಸ್ಟ್ಲಿ. ಬರ್ತ್ಡೇ ಗರ್ಲ್ಗೆ ದುಡ್ಡಿನ ಚಿಂತೆ ಯಾಕೆ? ಐ ನೋ ಯು ಆರ್ ಎ ಫುಟ್ವೇರ್ ಫ್ರೀಕ್ ಆ್ಯಂಡ್ ನಿನ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊ. ಆ್ಯಸ್ ಎ ಫ್ರೆಂಡ್ ಇದೇ ನನ್ನ ಗಿಫ್ಟ್. ಇವ್ರೇನೋ ಫ್ರೆಂಡು ಅಂತಾನೆ ಹೇಳ್ತವ್ರೆ, ಆದ್ರೆ ಅವಳ ಮುಖದಲ್ಲಿ ಅದಿಲ್ವಲ್ಲ ಕಮ್ಲಿ. Thank you once again Rishi. You're such a sweetheart. ಕಮ್ಲಿ ಅವರೇ, ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. Sir, ಹಾಂ, let me take you to men's section. ಯಾ ಎಕ್ಸ್ಕ್ಯೂಸ್ ಮೀ. Yes ma'am. ವಾಟ್ ರೂಪಿ? Pardon ma'am. ಅಯ್ಯೋ, ಇದು ಏಟು ಅಂತ ಹೇಳ್ತಾವ, ಹೆಂಗಪ್ಪ ಕೇಳೋದು? ಹೌ ಮಚ್? This is 10,000 only madam. ಓನ್ಲಿ 10,000? Yes. ಅಯ್ಯೋ ನಿನ್ನ, ಏಟೋ ಜನರ ಸಂಬಳನೇ 10,000. ಒಂದು ತಿಂಗಳ ಸಂಬಳನ ಕಾಲ್ಗೆ ಹಾಕೊಂಡು ಓಡಾಡ್ಬೇಕಾ? ದಿಸ್ ವಾಟ್ ರೂಪಿ? I think this is not your size madam. What's your size? ಸೈಜಾ? ಊರ್ ಕಡೆ ಪಡ್ಡೆ ಹುಡುಗರಿಗೆ ಬಾರ್ಸಕ್ ತೆಗ್ದಿವ್ನಿ ಅಷ್ಟೇ, ಯಾವತ್ತು ಸೈಜ್ ನೋಡಕ್ ತೆಗ್ದೇ ಇಲ್ವಲ್ಲ. ಸೈಜಾ? ಮೀಡಿಯಂ ಸೈಜ್.
ಮೀಡಿಯಂ. ಯು ಸಿ Excuse me. Yes, ma'am. Get size 38 in this. ಏಟೋಕಿತ ನಂಗೆ ತಂಗಿ ಇದ್ದಿದ್ರೆ ಏಟ್ ಚೆಂದಾಗಿರ್ತಿತ್ತು ಅಂತ ಅನ್ಕೊಂಡಿವ್ನಿ. ನನ್ನ ತಂಗಿನ ಮುದ್ದಾಗಿ ಪುಟ್ಟ ಅಂತ ಕರೆದು ಆಟ ಆಡ್ಸ್ಬೇಕು ಅಂತ ಆಸೆ ಪಟ್ಟಿವ್ನಿ. ಈಗ ನನ್ನ ತಂಗಿ ನನ್ನ ಮುಂದೆನೆ ಅವಳೆ. ಆದ್ರೆ ಇಬ್ರು ಒಬ್ರಿಗೊಬ್ರು ಬ್ಯಾರೆಯವ್ರ ಹಂಗೆ ನಿಂತ್ಕೊಂಡಿದೀವಿ. ನಂಗೂ ಅನಿಕಂಗೂ ಏಟ್ ವ್ಯತ್ಯಾಸ ಆಯ್ತೆ. ನಾನು ಯಾವತ್ತೂ ಇಂಥ ಅಂಗಡಿಗೆ ಬಂದು ಚಪ್ಪಲಿ ತಗೊಂಡಿದ್ದೇ ಇಲ್ಲ. ಆದ್ರೆ ಅನಿಕಾ ತಗೊಳ್ಳೋದೆಲ್ಲ ಇಂಥ ಅಂಗಡಿಲೆ. ಇಬ್ರು ಒಂದೇ ತಂದೆಗೆ ಹುಟ್ಟೋರು. ಒಟ್ಟಿಗೆ ಬೆಳ್ದಿದ್ರೆ ನಾನು ಹಿಂಗೆ ಇರ್ತಿದ್ನಾ ಅಥವಾ ಈಗಿರೋ ಹಂಗೆ ಇರ್ತಿದ್ನಾ? ನಮ್ಮಿಬ್ರಲ್ಲಿ ಯಾರಿರೋ ರೀತಿ ಸರಿ? ಈಗ ಅಪ್ಪ ಹಿಂಗೆ ನಾನು ಇಷ್ಟ ಆಯ್ತಿನಾ ಅಥವಾ ಛೇ ಕಮ್ಲಿ ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ಯಾ? How can I help you, ma'am? ನೋ ಪರವಾಗಿಲ್ಲ. ನೀವು ಶೂ ತಗೋಬೇಕಲ್ವಾ? ಹೇಳಿ ಯಾವ ಥರ ತೋರಿಸ್ಬೇಕು ಹೇಳಿ. ಅಲ್ಲೈತಲ್ಲ ಅದ್ರಾಗೆ 38 ಸೈಜ್ ಕೊಡಿ. ಹಾಂ ಸರಿ. ಮೇಡಮ್ ಇದು ನಿಮ್ಗಲ್ಲ, ಅವರಿಗೆ. ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ಬಿಹೇವ್ ಮಾಡು. ಲಿಮಿಟ್ನ ಮೀರಬೇಡ. ಏನೇ ಮಾತಾಡ್ತಿದ್ಯಾ? ನಮ್ ಕಮಲಿ ಯೋಗ್ಯತೆ ಬಗ್ಗೆ ಮಾತಾಡಕ್ ನೀನ್ ಯಾವಳೆ? ಋಷಿ ಜೊತೆ ಬಂದಿಲ್ಲ ಅಂದ್ರೆ ನಿಮ್ಮಿಬ್ರು ಈ ಅಂಗಡಿ ಒಳಗೆ ಬಿಡ್ತಿರ್ಲಿಲ್ಲ, ಗೊತ್ತಾ? ನೋಡು, ನನ್ನ ಪರ್ಸನಲ್ ಸ್ಪೇಸಲ್ಲಿ ಕೈ ಹಾಕಬೇಡ್ವೆ ಕೆಸರಿನ ಕಮಲಿ. ಋಷಿನ ಬೀಳ್ಸ್ಕೊಂಡಷ್ಟು ಎಲ್ಲಾನು ಸುಲಭ ಅಲ್ಲ. ಈಗ ಅವನು ನಿನ್ನ ಒಪ್ಪಿರ್ಬೋದು, ಆದರೆ ಒಂದಿನ ಅವನಿಗೆ ಅರ್ಥ ಆಗುತ್ತೆ. ಏಯ್, ಆ ಶೂ ತರಿಸ್ಕೊಂಡಿದ್ಯಲ್ಲ, ಅದನ್ನ ಹಾಕೊಳ್ಳೋ ಯೋಗ್ಯತೆ ಇದೆಯಾ ನಿನಗೆ? ನಿನ್ ಲಂಗ ದಾವಣಿಗೆ ಈ ಕಾಸ್ಟ್ಲಿ ಶೂನಾ? ಋಷಿ ಹೇಗೋ ನೀನು ಹಾಗೆ. ನಿನ್ ಮನ್ಸಿಗೆ ಖುಷಿ ಕೊಡ್ತಿರ್ಬೋದೇನೋ, ಆದ್ರೆ ನೋಡೋರ್ ಕಣ್ಣಿಗೆ ನೀನ್ ಜೋಕರೆ. ಏನ್ ಹೇಳು? ಜೋಕರ್. ಈ ದಿವಸ ನಿನ್ನಂತವ ಜಗಳ ಆಡ್ತಿದ್ದಾಗ್ಲೇ ನಂಗೆ ನಿನ್ ಮ್ಯಾಗ ಕೋಪ ಬರ್ತಿರ್ಲಿಲ್ಲ. ನಿನ್ ನಡ್ತೇನೆ ಹಂಗೆ ಅಂತ ಸುಮ್ಕೆನೆ ಆಯ್ತಿದ್ದೆ. ಈಗ್ಲೂ ಕೋಪ ಬರ್ತಿಲ್ಲ. ಆದ್ರೆ ನನ್ ತಂಗಿ ಹಿಂಗ್ ಬೆಳ್ದವಳಲ್ಲ ಅಂತ ಬೇಸರ ಆಯ್ತೈತೆ. ನಿನ್ನ ತಡ್ದು ಪುಟ ಹಂಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳ್ಬೇಕು ಅನ್ನಿಸ್ತೈತೆ. ಏಯ್, ಏನ್ ನಗ್ತಿದೀಯಾ? Pack this for me.
ಪರಿಚಯ ಆಯ್ತಾ? ಮಿಸ್ಟರ್ ಚಂದ್ರಕಾಂತ್, ನೀವು ಇವ್ರ ಹತ್ರನೇ ತಾನೇ ಮಾತಾಡ್ತಾ ಇದ್ರಿ? ಮತ್ತೇನೋ ಗೌರಿ ಅಂತ ಹೇಳ್ದಾಗಿತ್ತು? ನಾನು ಇವ್ರ ಹತ್ರ ಅದು ತರ ಅವರೇ. ಚಂದ್ರಕಾಂತ್ ಅವರೇ, ಇವ್ರ ಹೆಸರು ಗೌರಿ ಅಲ್ಲ, ಮಂಗಳಮ್ಮ ಅಂತ. ಜಾಸ್ತಿ ಮಾತಾಡಲ್ಲ, ನಿಮ್ಮನ್ನು ನೋಡಿದ್ರೂ ತಲೆ ತಗ್ಸಿನೇ ನಿಂತ್ಕೋತಾರೆ ಅಲ್ವಾ ಮಂಗಳಮ್ಮ? ಓಕೆ. ಇದಕ್ಕೂ ಮೊದಲು ರಿಷಿ ಅನಿಕಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತಲ್ಲ, ಆ ಟೈಮಲ್ಲಿ ಇವ್ರು ನಮ್ಮನೇಲೇ ಇದ್ರು. ನೀವು ಆಗ ನೋಡಿರ್ತೀರಿ. ಆದರೂ ಇವ್ರ ಹೆಸರು ಗೌರಿ ಅಲ್ವಲ್ಲ, ನೀವ್ಯಾಕೆ ಹಾಕರದ್ರಿ? ಮಂಗಳಮ್ಮ, ನೀವೇನಾದರೂ ಹಾಗಂದ್ರ? ಅವ್ರೇನು ಹೇಳಲಿಲ್ಲ, ನಾನೇ ಏನೋ ಒಂದು ಕನ್ಫ್ಯೂಷನಲ್ಲಿ ಗೌರಿ ಅಂತ ಕರೆದೆ. ಕುಡಿಯೋಕ್ಕೆ ನಾನು ತತ್ತೀನಿ, ಒಳಕ್ಕೆ ಬನ್ನಿ. ನೀನು ಹೋಗ್ತಿದ್ರೆ ಕೈ ಹಿಡಿದು ನಿಲ್ಸಿ ಈಗ ಮುಖವಾಡ ಕಳ್ಚಾಕು ಅಂತ ಕೂಗ್ಬೇಕು ಅನ್ಸ್ತದೆ ಗೌರಿ. ಇದನ್ನ ಇನ್ ಎಷ್ಟು ದಿನ ಅಂತ ಬಚ್ಚಿಡೋಕ್ಕಾಗುತ್ತೆ? ನನ್ನ ಜೊತೆ ಬಂದ್ಬಿಡು ಗೌರಿ. ನಮ್ಮ ಮಗಳು ಕಮಲಿನೇ ನಿಜವಾಗ್ಲೂ ಮಹಾಜನ್ ಕುಟುಂಬದ ಮೊದಲನೇ ಕುಡಿ ಅಂತ ಯಾಕೆ ನೀನ್ ಹೇಳೋಕ್ ಬಿಡ್ತಾ ಇಲ್ಲ? ಅದರಿಂದ ಏನ್ ತೊಂದರೆ? ಮಿಸ್ಟರ್ ಚಂದ್ರಕಾಂತ್, ಆರ್ ಯು ಓಕೆ? ಎಸ್ ತಾರಾ ಅವರೇ, ಥ್ಯಾಂಕ್ ಯು. ಹೇಯ್, ನಿಮಗೆ ಕೊಟ್ಟಿದ್ದೆ ಒಂದು ಕೆಲಸ, ಅದನ್ನು ಹೇಳಿದ ಕೆಲಸನ ಮಾಡೋಕ್ಕಾಗಲ್ಲ ಅಂದರೆ ಯಾಕ್ರೋ ಇದ್ದೀರಾ ಇಡಿಯಟ್ಸ್? ಇಡೀ ರಾತ್ರಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಹೇಳೋ ಹಾಗೆ ಹೇಳಿದ್ನಲ್ಲ, ತಲೆನ ಎಲ್ಲಿಟ್ಬಿಟ್ಟು ಬಂದಿದ್ದೀರಾ? ಆಫ್ಟರ್ ಆಲ್ ಕೋಮಾಯಿಂದ ಎದ್ದಿದ್ದ ಪೇಷಂಟ್, ಅವನನ್ನ ಕಿಡ್ನಾಪ್ ಮಾಡೋಕ್ಕಾಗಲ್ಲ ಅಂತಿದ್ದೀರಲ್ಲ, ಒತ್ತು. ಮೇಡಮ್, ನಮ್ಮ ಪರಿಸ್ಥಿತಿ ಹೆಂಗಿದೆ, ಏನ್ ಮಾಡೋಣ ಮೇಡಮ್? ಏನ್ ಪರಿಸ್ಥಿತಿ? ಇಲ್ಲಿ ನೀವು ಅನ್ಕೊಂಡಾಗಿಲ್ಲ ಮೇಡಮ್, ಪ್ರೊಟೆಕ್ಷನ್ ತುಂಬಾನೇ ಇದೆ. ಮತ್ತಿನ್ನೇನು, ನಿಮ್ಗೋಸ್ಕರ ಎಲ್ಲ ಖಾಲಿ ಆಗಿರುತ್ತಾ? ಎಲ್ಲ ನೋಡಿ ಪ್ಲಾನ್ ಮಾಡಿ ಎತ್ತಬೇಕು. ಅದಕ್ಕೆ ಅಲ್ವಾ ನಿಮ್ ಕೈನ ಬೆಚ್ಚಗೆ ಮಾಡೋದು? ಅದಲ್ಲ ಮೇಡಮ್, ಆ ಶಂಭುಗೆ ಕಾಲೇಜ್ ಹುಡುಗರು ತುಂಬಾ ಸಪೋರ್ಟ್ ಇದೆ. ಕೆಲವು ಹುಡುಗರೆಲ್ಲ ರಾತ್ರಿ ಪೂರ್ತಿ ಇದ್ದಾರೆ. ಹೇಗೆ ಒಳಗೆ ಹೋಗೋದು ಮೇಡಮ್? ಕಾಲೇಜ್ ಸ್ಟೂಡೆಂಟ್ಸ್ ತಾನೇ, 4 ಸೈಡ್ ಕಳಿಸಿ. ಸಲೀಸಾಗಿ ಹೇಳ್ಬಿಟ್ರಿ. ಇವ್ರಿಗೇನಾದ್ರೂ ಆದ್ರೆ ಋಷಿ ಬಂದು ನಿಲ್ತಾನೆ. ಋಷಿ ಇದ್ದಾಗ ನಾವ್ ಯಾವ ಧೈರ್ಯನೂ ಮಾಡಕ್ ಆಗಲ್ಲ ಮೇಡಮ್. ಏಯ್, ಈ ತರ ರೀಸನ್ಸ್ ಕೊಡಕ್ಕ ನಾನು ನಿಮ್ಮನ್ನ ಹೈರ್ ಮಾಡಿದ್ದು? ಹಲೋ ಹಲೋ ಹಲೋ